ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಶವಂತ್. ನೀವು ನೋಡ್ತಿರೋದು ಯಶವಂತ್ ಬ್ಲಾಗ್ಸ್. ನಾನು ನಿಮ್ಮ ಯೋಗಿ ಮ್ಯಾನ್ ಫ್ರಮ್ ಮಂಡ್ಯ. ಓಕೆ, ನಾವು ಇವತ್ತು ಮುಂಬೈ ಇಂಡಿಯನ್ಸ್ ವರ್ಸಸ್ RCB ಪ್ರೀ ಮ್ಯಾಚ್ ರಿವ್ಯೂನ ಮಾಡ್ತಾ ಇದ್ದೀವಿ. ಇದು ಒಂದು ಇಂಟ್ರೆಸ್ಟಿಂಗ್ ರಿವ್ಯೂ ಆಗಿರುತ್ತೆ. ಯಾಕೆ ಅಂತಂದ್ರೆ ಎರಡೂ ಟೀಮ್ಗಳು ಒಂದೊಂದು ಪಂದ್ಯ ಸುಮಾರು ಅವರು MI ಅವರು ಸುಮಾರು ಪಂದ್ಯ ಸೋತಿದ್ರು. ಆಗಲೇ 3 ಪಂದ್ಯನ ಸೋತಿದ್ದಾರೆ. ಇವರು ನಮ್ಮ RCB ಅವರು ಕೇವಲ ಒಂದು ಪಂದ್ಯ ಸೋತರು ಸೆಕೆಂಡ್ ಟಾಪ್ 10 ಟೇಬಲ್ ಅಲ್ಲಿ ಸೆಕೆಂಡ್ ಪೊಸಿಷನ್ ಇದ್ದಾರೆ ಈಗ. ಸೊ ಇದೊಂದು ಇಂಟ್ರೆಸ್ಟಿಂಗ್ ರಿವ್ಯೂ ಆಗುತ್ತೆ. ಅಂಡ್ ಸಾಕಷ್ಟು ಕ್ವಶನ್ಸ್ ಇದೆ ಕೇಳೋದು. ನಾವು ಒಟ್ಟು ಮುಂಬೈ ಮತ್ತೆ RCB ವಾಂಖೇಡೆಯಲ್ಲಿ 33 ವಾಂಖೇಡೆಲ್ಲ ಟೋಟಲ್ ಆಗಿ 33 ಸರಿ ಮುಖಾಮುಖಿ ಆಗಿದ್ವಿ. 19 ಸರಿ MI ಅವ್ರು ಗೆದ್ದಿದ್ದಾರೆ, ಕೇವಲ 14 ಸರಿ ಮಾತ್ರ RCB ಗೆದ್ದಿದ್ದಾರೆ. ಅಂದ್ರೆ ಪರ್ಸೆಂಟೇಜ್ ವೈಸ್ ತಗೊಂಡ್ರೆ 52% ಅಷ್ಟು MI ಅವರೇ ಗೆದ್ದಿರೋದು, 48% ಅಷ್ಟು RCB ಅವ್ರು ಗೆದ್ದಿದ್ವಿ. ವಾಂಖೇಡೆಯಲ್ಲಿ ನಾವು ತುಂಬಾ ಸ್ಟ್ರಗಲ್ ಮಾಡಿದೀವಿ ಅಂತ ಅನ್ನೋದು ನನ್ನ ಒಂದು ಅನಿಸಿಕೆ. ಪ್ಲಸ್ ಯೋಗ್ಯರು, ನಿಮ್ ಪ್ರಕಾರ ವಾಂಖೇಡೆಯಲ್ಲಿ ಸೀಮರ್ಸ್ಗೆ ಬೆಸ್ಟ್ ಹೆಲ್ಪ್ ಆಗುತ್ತಾ, ಸ್ಪಿನ್ನರ್ಸ್ಗೆ ಹೆಲ್ಪ್ ಆಗುತ್ತಾ ಅಂತ ಅನ್ಸುತ್ತಾ? ಹೌದು, ವಾಂಖೇಡೆಯಲ್ಲಿ ಮುಂಬೈ ಇಂಡಿಯನ್ಸ್ ಡಾಮಿನೇಟ್ ಮಾಡಿರುವಂತದ್ದು ಇದುವರೆಗೂ ನೋಡೋದವ್ರೆ. ಪ್ರೀವಿಯಸ್ ರಿಸಲ್ಟ್ ಎಲ್ಲ ನೋಡಕ್ ಹೋದ್ರೆ ಅವ್ರಿಗೆ ಹೋಮ್ ಪಿಚ್ಚು ಅದೊಂದು ಅಡ್ವಾಂಟೇಜ್ ಐತೆ, ಮತ್ತೆ ಅವ್ರಿಗೆ ಒಳ್ಳೆ ರೆಕಾರ್ಡು ಇದೆ, ಟ್ರ್ಯಾಕ್ ರೆಕಾರ್ಡು ಇದೆ. ಇದಕ್ಕೆ ಬಂದ್ರೆ RCB ಒಂದು ತಗೊಳಕ್ ಬಂದ್ರೆ RCB ಅವರು ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಅಷ್ಟು ಇಂಪ್ಯಾಕ್ಟ್ ಮಾಡಕ್ ಆಗಿಲ್ಲ ಇದುವರೆಗೂ. ಮತ್ತೆ ಕೊಹ್ಲಿ ಮಾತ್ರ ವಾಂಖೇಡೆಯಲ್ಲಿ ಚೆನ್ನಾಗಿ ಆಡಿದ್ದಾರೆ. ಕೊಹ್ಲಿ ಬಿಟ್ರೆ ಇನ್ನಂತ ಪರ್ಫಾರ್ಮೆನ್ಸ್ ಬಂದಿಲ್ಲ RCB ಕಡೆಯಿಂದ. RCB ಇದು ವಾಂಖೇಡೆ ಸ್ಟೇಡಿಯಂ ಸ್ಪಿನ್ನರ್ಸ್ಗೂ ಹೆಲ್ಪ್ ಆಗುತ್ತೆ, ಸೀಮರ್ಸ್ಗೂ ಹೆಲ್ಪ್ ಆಗುತ್ತೆ, ಎರಡಕ್ಕೂ ಹೆಲ್ಪ್ ಆಗುವಂತ ಒಂದು ಸ್ಟೇಡಿಯಂ ಅದು. ಅಲ್ಲ, ಇಷ್ಟೊಂದು ಡೀಪ್ ಆಗಿ ರಿವ್ಯೂ ಎಲ್ಲ ಕೊಡ್ತಾ ಇದ್ದಿಲ್ಲಪ್ಪ. ನೀನ್ ಮ್ಯಾಚ್ ಆಡದಲ್ಲ, ಹೆಂಗಿತ್ತು ಏನು? ನೀವು ಈಗ ಕ್ರಿಕೆಟ್ ಎಲ್ಲ ಆಡ್ಕೊಂಡ್ ಬಂದಿದ್ರಿ, ಏನಪ್ಪಾ ಅಂದ್ರೆ ಇದು ಲೆದರ್ ಬಾಲ್ ಮ್ಯಾಚ್ ಹೇಗ್ ನಡೀತು, ಹೇಗಿತ್ತು? ನಾನೊಂದು ಲೆದರ್ ಬಾಲ್ ಮ್ಯಾಚ್ ಹೋಗಿದ್ದೆ ನೋಡಿ. ಅದೇ ಟೈರ್ ಅಲ್ಲಿ ಕರ್ಕೊಂಡ್ ಬಂದ ನೀನು ಅರ್ಜೆಂಟ್ ಇದು ವಿಡಿಯೋ ಮಾಡ್ಲೇಬೇಕಾದ್ರೆ ನಾವ್ ಹೆಂಗ್ ಹಿಡಿಬೇಕಂತ ಹೋಗಿದ್ದೆ, ಆಡಿದ್ವಿ. ಪ್ರಾಕ್ಟೀಸ್ ಸಾಲ್ತಾ ಇಲ್ಲ. ನಾವು ತೂತ್ ಫೀಲ್ಡಿಂಗ್ ಎಲ್ಲ ಮಾಡ್ಕೊಂಡು ಹೇಳೋದು ಈಸಿ, ಅಲ್ಲ ಆಡೋದು ಕಷ್ಟ. ಸೊ ಹಂಗಾಗಿ ನಾವು ನಿನ್ನೆ ಆಡಿದ್ವಿ, ಸೋತ್ವಿ. ಒಂದು 15 ರನ್ನಿಂದ ಸೋತ್ವಿ ಡ್ಯೂ ಟು ಬ್ಯಾಡ್ ಲೈಟ್ ಅನ್ನೋದು ಕೇಳಕ್ಕಿಂತ ಮುಂಚೆ ಫಿನಿಶ್ ಮಾಡ್ಬೋದಿತ್ತು, ಆದ್ರೆ ಒಂದು ರೀಸನ್ ಅಷ್ಟೇ. ಸೊ ನಾವ್ ಅಷ್ಟು ಇವರು ತಲಾ ಆಡಿದ್ದಾರೆ ನಿಧಾನಕ್ಕೆ, ಕುಟ್ಟಿ ಅವಾಗ ಅದಕ್ಕೆ ಆಗಿದೆ. ಸೊ ಈಗ ನಿಮ್ ಪ್ರಕಾರ RCB ಟೀಮ್ ಯಾವ ತರ ಇರ್ಬೇಕು, ಮತ್ತೆ ಅದೇ ಏನಾದ್ರು ಚೇಂಜಸ್ ಮಾಡ್ಬೇಕಾ? RCB ಟೀಮು ಏನಿದೆ ಅದೇ ಆಡ್ಬೇಕು. ಬಟ್ ಲಾಸ್ಟ್ ಮ್ಯಾಚ್ ಅಲ್ಲಿ ಅವರು ರಸಿಕ್ದಾರ್ನ ಏನಕ್ಕೆ ಕರ್ಸಿದ್ರು ಅಂತ ನನಗೆ ಅದೊಂದು ಕ್ವಶನ್ಸ್ ಐತೆ. ಅದು ಯಾರ ಕಾಲು, ಅಥವಾ ಅದು ಹೆಡ್ ಕೋಚ್ದ, ಅಥವಾ ಕ್ಯಾಪ್ಟನ್ ಕಾಲ, ಅದು ಗೊತ್ತೇ ಇಲ್ಲ. ಮತ್ತೆ ಅವ್ರೇನಾಯ್ತು, ಅವ್ರದ್ದು ಒಂದು ಫಾಸ್ಟಿಗೆ ಒಂದು ಸ್ವಲ್ಪ ಹೆಲ್ಪ್ ಆಯ್ತು, ಅದಕ್ಕೋಸ್ಕರ ಇವರು ಫಾಸ್ಟೇ ಬೇಕು ಅಂತ ತಂದ್ರ. ಅದೊಂದು ಕಾಲು ನನಗೆ ಯಾಕಪ್ಪ ಅಂದ್ರೆ ಅಲ್ಲಿ ಸ್ಪಿನ್ ಬೇಕೇ ಬೇಕಿತ್ತು. ಶ್ರೇಯಸ್ ಶರ್ಮಾ ಇಲ್ಲ ಅಂತಂದ್ರು ಬೇರೆ ಯಾರಾದ್ರೂ ಸ್ಪಿನ್ ಆಪ್ಷನ್ಸ್ ಇತ್ತು ನಮ್ಗೆ, ಅವ್ರನ್ನಾರು ತಗೋಬೋದಿತ್ತು. ಬಟ್ ರಸಿಕ್ದಾರ್ ತಂದ್ರು, 2 ಓವರ್ ಹಾಕ್ಸಿದ್ರು, 2 ಓವರ್ ಹೊಡಿಸ್ಕೊಂಡ್ರು. ಸೊ ಹಂಗಾಗಿ ಕಂಪ್ಲೀಟ್ಲಿ ಅವ್ರಿಗೆ ಅದೊಂದು ಮೂವೇ ಇಂಪ್ಯಾಕ್ಟ್ ಪ್ಲೇಯರ್ ಮೂವ್ನೇ ಅದು ವರ್ಕ್ ಆಗಿಲ್ಲ ಲಾಸ್ಟ್ ಮ್ಯಾಚ್. ಮತ್ತೆ ಸ್ಟ್ರೆಂತ್ ವೀಕ್ನೆಸ್ ನೋಡೋದಾದ್ರೆ ಇವಾಗ ಮುಂಬೈ ಮ್ಯಾನೇಜ್ಮೆಂಟ್ ಅಲ್ಲಿ ಏನೋ ಒಂದು ಬಿರುಕ್ಬಿಟ್ಟಿದೆ. ಅವ್ರಿಗೆ ಏನೋ ಒಂದು ಸರಿ ಇಲ್ಲ ಮುಂಬೈ ಮ್ಯಾನೇಜ್ಮೆಂಟ್ ಅಲ್ಲಿ. ಪ್ರೀವಿಯಸ್ ಮ್ಯಾಚ್ ನೋಡೋದಾದ್ರೆ ತಿಲಕ್ ವರ್ಮನ್ ಇದು ರಿಟೈರ್ಡ್ ಔಟ್ ಮಾಡಿ, ಸೆಟಲ್ ಆಗಿರೋ ಬ್ಯಾಟ್ಸ್ಮನ್ ಅವರು ರಿಟೈರ್ಡ್ ಔಟ್ ಮಾಡ್ಬಿಟ್ಟು ಲಾಸ್ಟ್ ಓವರ್ ಬ್ಯಾಟಿಂಗ್ ಕೊಡ್ಲಿಲ್ಲ. ಇದ್ರ ಬಗ್ಗೆ ತುಂಬಾ ಕ್ವಶನ್ಸ್ ಬಂತು ನನಗೂ ಪರ್ಸನಲಿ, ಅದು ಏನಾಯ್ತು ಹೆಂಗಾಯ್ತು ಅಂತ. ಇದು ಕಂಪ್ಲೀಟ್ಲಿ ಹೆಡ್ ಕೋಚ್ ಜಯವರ್ಧನೆ ಮೂವ್ ಆಗಿರೋದು, ಜಯವರ್ಧನೆ ಇದನ್ನ ಡಿಸಿಷನ್ ಮಾಡಿರೋದು. ಸೊ 18.5 ಅಲ್ಲಿ ಅದು ಆಗುತ್ತೆ, ಫಾರ್ಮ್ ಬರುತ್ತೆ ಹೋಗುತ್ತೆ, ಓಕೆನಾ. ಬಟ್ ತಿಲಕ್ ವರ್ಮಾ ಕಂಪೇರ್ ಮಾಡಿದ್ರೆ ಸ್ಯಾಂಟ್ನರ್ಗಿಂತ ತಿಲಕ್ ವರ್ಮಾ ಒಳ್ಳೆ ಆಟಗಾರ. ಮತ್ತೆ ಇನ್ನೊಂದು 18.5 ಆಗಿತ್ತು, ಅವಾಗ ಅವರು ರಿಟೈರ್ಡ್ ಔಟ್ ಮಾಡಿ ಸ್ಯಾಂಟ್ನರ್ ಕರೆದ್ಬಿಟ್ಟು ಅವ್ರು ಏನೋ 6 ಎಲ್ಲ ಟ್ರೈ ಮಾಡ್ತಾರೆ ಅಂತ. ಬಟ್ ತಿಲಕ್ ವರ್ಮಾನೇ ಟ್ರೈ ಮಾಡಿದ್ರೆ ಆಗ್ತಿತ್ತೇನೋ. ಡಿಸ್ರೆಸ್ಪೆಕ್ಟ್ ಫಾರ್ ಯಾರು ನೀವು ಆಡ್ತಾರ, ಅದೇನ ಗಲ್ಲಿ ಕ್ರಿಕೆಟ್ ಅಲ್ಲ, ನೀನ್ ಆಡಲ್ಲ, ಆಡ್ತೀನಿ ನಿನ್ ಬದಲು ಅಂತ ಆಗಿಲ್ಲ. ಸೊ ಹಂಗಾಗಿ ಪಾಪ ಹಾರ್ದಿಕ್ ಪಾಂಡ್ಯಗೆ ಸಿಕ್ಕಾಪಟ್ಟೆ ಜನ ಟ್ರೋಲ್ ಮಾಡಿದ್ರು. ಮತ್ತೆ ರೋಹಿತ್ ಶರ್ಮಾ ಫ್ಯಾನ್ಸ್ ಎಲ್ಲ ಚಪ್ರಿ ಅಂತ ಕರೆದ್ರು. ಅದು ಯಾಕೋ ಅದೊಂದು ನಮ್ಗೆ ಇಷ್ಟ ಆಗ್ತಲ್ಲ. ಪ್ಲೇಯರ್ಗೆ ಅದಾಗಿದೆ, ರಿಟೈರ್ಡ್ ಔಟ್ ಎಲ್ಲ ಮಾಡಬಾರ್ದು. ನಮ್ಮ RCB ಅಂತವ್ರು ಎಷ್ಟ್ ಸರಿ ಹೊಡಿದಂಗೆಲ್ಲ ಇದಾಗಿಲ್ಲ. ಹೌದು, ನಿನ್ನೆ 100 ರನ್ ಇತ್ತು, ಹೊಡಿಬೇಕಾದ್ರೆ ಬಂದ್ಬಿಟ್ಟು ನಮ್ ತಲೆ ಏನಾರು ಹೊಡೆದ್ರ ಇಲ್ಲ ತಾನೇ? ಇಲ್ಲ. ಸೊ ಹಂಗಾಗಿ ಅವ್ರಂತ ರಿಟೈರ್ಡ್ ಔಟ್ ಮಾಡ್ಬಿಡ್ತಾರ. ಯಾವ ಟೀಮ್ ಅಲ್ಲಿ ಆಗ್ಲಿ, ದೇ ಶುಡ್ ರೆಸ್ಪೆಕ್ಟ್ ದೇರ್ ಪ್ಲೇಯರ್ಸ್. ಈ ಸರಿ ಇಲ್ಲ, ನೆಕ್ಸ್ಟ್ ಸರಿ ಗೆಲ್ಲಿ ಅಷ್ಟೇ. ಈ ಮ್ಯಾಚ್ ಲಾಸ್ಟ್ ಮ್ಯಾಚ್ ನೋಡಿದೆ ಪಾಪ ರೋಹಿತ್ ಶರ್ಮಾ ಇವ್ರಿಗೆ ಹಾರ್ದಿಕ್ ಪಾಂಡ್ಯ ತುಂಬಾ ಹರ್ಟ್ ಮಾಡ್ಬಿಟ್ರು. ರೋಹಿತ್ ಶರ್ಮಾ ಫ್ಯಾನ್ಸ್ ಅವ್ರಿಗೆಲ್ಲ ಚಪ್ರಿ ಅಂತೆಲ್ಲ ಕೂಗೋದು. ಮತ್ತೆ ಎಲ್ಲೋದ್ರು ಅವ್ನಿಗೆ ಅಷ್ಟು ಇದಿಲ್ಲ, ಸುಮ್ಮನೆ ಏನೇನೋ ನೆಗೆಟಿವ್ ಕ್ಯಾನ್ಸ್ ಎಲ್ಲ
ಮಾಡುವಂತದ್ದು, ಕಮೆಂಟ್ಸ್ ಎಲ್ಲ ಮಾಡುವಂತದ್ದು ಅವ್ನ ಮೇಲೆ. ಸುಮ್ನೆ ಟ್ರಾಲ್ ಮಾಡ್ತಾರೆ ಅಂತಲ್ಲ, ಈವನ್ ಹಾರ್ದಿಕ್ ಪಾಂಡ್ಯ ಆಲ್ಸೋ ವೆರಿ ಗುಡ್. ಹೌದೌದು, ಅದು ಸುಮ್ನೆ ಯಾರೋ ಟ್ರಾಲ್ ಮಾಡ್ತಾರೆ ಅಂತ ಅವನ್ನ ನಾವು ಇದ್ ಮಾಡಕ್ಕಲ್ಲ. ಇಸ್ ವೆರಿ ಗುಡ್ ಪ್ಲೇಯರ್. ಅವ್ನಿಗೆ ಸಪೋರ್ಟ್ ಸಿಗ್ತಿಲ್ಲ ಟೀಮ್ ಅಲ್ಲಿ ಅನ್ನೋದು ಇಲ್ಲಿ. ಹೌದು. ಮತ್ತೆ ಇನ್ನೊಂದು, ಮುಂಬೈ ಪ್ರತಿ ವರ್ಷನೂ ನೀನ್ ನೋಡ್ಕೊಂಡ್ ಬಾ, ಅದೊಂಥರ ಬ್ಯಾಲೆನ್ಸ್ಡ್ ಟೀಮು. ಈ ವರ್ಷ ಅಂತ ಬ್ಯಾಲೆನ್ಸ್ ಕಾಣ್ತಿಲ್ಲ ಕೆಲವು. ಯಾಕಂದ್ರೆ ಈಗಲೂ ಓವರ್ ಆಲ್ ಟೀಮ್ ನೋಡಿದ್ರೆ ಚೆನ್ನಾಗಿದೆ ಟೀಮು. ಇವಾಗ ನೋಡು, ಬುಮ್ರಾ ಟೆಸ್ಟ್ ಕ್ಯಾಪ್ಟನ್ ಅಲ್ಲ, ಬುಮ್ರಾ ಇಲ್ವಲ್ಲ ಇನ್ನೂ. ಇಲ್ಲ, ಆದ್ರೆ ಹೇಳ್ತಾ ಇರೋದು ಟೆಸ್ಟ್ ಕ್ಯಾಪ್ಟನ್. ಸೂರ್ಯಕುಮಾರ್ ಕ್ಯಾಪ್ಟನ್ ಮೆಟೀರಿಯಲ್, ರೋಹಿತ್ ಶರ್ಮಾ ಕ್ಯಾಪ್ಟನ್ ಮೆಟೀರಿಯಲ್, ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಮೆಟೀರಿಯಲ್. ಇದೆಲ್ಲ ಚೆನ್ನಾಗಿರೋದೆ, ಎಲ್ಲ ಚೆನ್ನಾಗಿರುವಂತಹ ಟೀಮ್, ಬ್ಯಾಲೆನ್ಸ್ಡ್ ಟೀಮು. ಮತ್ತೆ ಅವ್ರ ಕಡೆ ಯಂಗ್ ಪ್ಲೇಯರ್ಸ್ ಬೇರೆ ಇದಾರಲ್ಲಪ್ಪ. ಇನ್ನೊಂದು ಅದ್ರ ಬಗ್ಗೆ ಒಂದು ಮಾತಾಡ್ಬೇಕು. ಎಲ್ಲಾ ಟೀಮು ಕಂಪೇರ್ ಮಾಡಿದ್ರೆ ಈಗ ಟ್ಯಾಲೆಂಟ್ ಅಂತ ಒಂದು ಟೀಮ್ ಇರುತ್ತೆ, ಓಕೆನಾ? ಅವ್ರೇನ್ ಮಾಡುವಂತದ್ದು, ಎಲ್ಲೆಲ್ಲಿ ಟ್ಯಾಲೆಂಟ್ಸ್ ಇದಾರೆ ಅವ್ರನ್ನ ಹೋಗಿ ಹುಡ್ಕೊಂಡು ಬರುವಂತದ್ದು. ನನಗೆ ಒಂದ್ ಕ್ವಶನ್ RCB ಮ್ಯಾನೇಜ್ಮೆಂಟ್ಗೆ, ನಿಮ್ ಹತ್ರ ಈ ತರ ಒಂದು ಟೀಮ್ ಇದೆಯಾ ಅಥವಾ ಇಲ್ವಾ? ಮತ್ ಇದ್ರು ಅವರೆಲ್ಲ ಎಲ್ಲೆಲ್ಲಿ ಟ್ಯಾಲೆಂಟ್ ಅಂಟ್ ಮಾಡ್ತಾ ಇದಾರೆ, ಏನ್ ಮಾಡ್ತಿದಾರೆ ಅದೊಂದು ಬೇಕು ನಮ್ಗೆ. ಚೆನ್ನಾಗಿ ಹಂಚ್ ಮಾಡ್ತಿದ್ರು. ಏನಪ್ಪ ಒಬ್ರು ಈಗ ನೋಡಿ, ಚಾಹಲ್ ತಂದಿದ್ದು ಮುಂಬೈ ಇಂಡಿಯನ್ಸ್, ಬೇರೆ ಸೀಸನ್ ಬಿಟ್ಬಿಡೋಣ, ಈ ಸೀಸನ್ ಬರೋಣ. ವಿಘ್ನೇಶ್ ಪುತ್ತೂರು ರಣಜಿನೇ ಆಡಿಲ್ಲ, ಒಳ್ಳೆ ಪ್ಲೇಯರ್ನ ಕರ್ಕೊಂಡ್ ಬಂದಿದ್ದಾರೆ. ಅಶ್ವಿನಿ ಕುಮಾರ್ ಎಂತ ಬೌಲರ್ ಅಲ್ಲ. ನಮ್ ಟ್ಯಾಲೆಂಟ್ ಟೀಮ್ ನಮ್ ಕರ್ನಾಟಕ ಬಂದಿದ್ದು. ವದೀರಾ ಕೂಡ ಮುಂಬೈ. ಒಂದ್ ಎಕ್ಸಾಂಪಲ್ ಏನ್ ಹೇಳ್ತೀನಿ ಗೊತ್ತಾ, ನಾನೀಗ ಡೆಲ್ಲಿ ನೋಡಿ, ಇವತ್ತು 3 ಸರಿ ಮೂರು ಗೆದ್ದವ್ರೆ. ಅವ್ರ ಟ್ಯಾಲೆಂಟ್ ಹೆಡ್ ಕೋಚ್ ಯಾರು ಗೊತ್ತಾ? ವಿಜಯ್ ಭಾರದ್ವಾಜ್. ಹೌದು. ನಮ್ಮಲ್ಲೇ ನಮ್ ಕರ್ನಾಟಕದವರು ಒಳ್ಳೊಳ್ಳೆ ಟ್ಯಾಲೆಂಟ್ ಹಂಟರ್ಸ್ ಇದಾರೆ. ಇವರು RCB ಅವ್ರನ್ನ ಉಪಯೋಗಿಸ್ಕೊತಾ ಇಲ್ಲ ಅಷ್ಟೇ. ಅದಕ್ಕೆ ಇವರು ಒಬ್ಬ ಲೋಕಲ್ ಗಾಯ್, ಅಂದ್ರೆ ಒಂದ್ 2-3 ಜನ ಲೋಕಲ್ ಗಾಯ್ಸ್ ಇಲ್ಲಿ ಇವ್ರನ್ನ ಇಟ್ಕೊಂಡು ಅವ್ರನ್ನ ಆ ಟೀಮ್ಗೆ ಒಂದ್ ಎಡ್ ತರ ಮಾಡಿ ಅವ್ರಿಗೆ ಕಂಪ್ಲೀಟ್ ಡಿಸಿಷನ್ ಬಿಟ್ಬಿಡ್ಬೇಕು. ಅವಾಗ ಅವ್ರು ಹೋಗಿ ಇಲ್ಲೇ ಇರೋದ್ರಿಂದ ಅವ್ರು ನೋಡಿರ್ತಾರೆ ಯಾರು ಈ ಕಂಡೀಷನ್ಸ್ಗೆ ಸೂಟ್ ಆಯ್ತಾರೆ, ಯಾರಿಗೆ ಒಳ್ಳೆ ಸ್ಕಿಲ್ಸ್ ಇದೆ. ಸೊ ಅವರು ಕರ್ಕೊಂಡ್ಬಂದು ಆಡ್ಸಿದ್ರೆ ಅದೊಂಥರ. ಇವ್ರದ್ದು ಏನಪ್ಪ ಸುಮ್ನೆ ಏನೋ ಒಂದು ಐಪಲ್ ಇರುವಂತ ಪ್ಲೇಯರ್ ಯಾವನ್ ಸಿಗ್ತಾನೆ ಒಳ್ಳೆ ಐಪಲ್ ಇರೋ ಕಡೆ ಚೆನ್ನಾಗಿ ಆಡ್ಬೇಕು ಅಂತವ್ರು ಕರ್ಕೊಂಡ್ಬರ್ತಾರೆ. ಇವ್ರು ಕರ್ಕೊಂಬರ ತುಂಬಾ ಕಡಿಮೆ. ಈ ಸರಿ ಯಾರನ್ನ ಒಬ್ಬನ್ ಕರ್ಕೊಂಡ್ ಬಂದಿರೋ ಹೆಸರು ಮರ್ತೋಯ್ತು ನನಗೆ. ಬಟ್ ಯಾರು ಇದಕ್ ನನ್ಗೇನು ಮ್ಯಾಚ್ ಅಲ್ಲಿ ಆಡ್ತಾ ಇಲ್ಲ, ಬಟ್ ಒಬ್ಬರನ್ನ ಯಾರನ್ನ ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿದ್ರು. ಅವ್ರ ಹೆಸರು ನಾನು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಹೇಳ್ತೀನಿ, ನೆಕ್ಸ್ಟ್ ಸೆಷನ್ ಹೇಳ್ತೀನಿ. ಸೊ ಈಗ RCB ಟೀಮ್ ಅಲ್ಲಿ ಏನೋ ಚೇಂಜಸ್ ಮಾಡ್ಬೇಕಾ? ಬೌಲಿಂಗ್ ನನ್ನ ಪ್ರಕಾರ ಕೃಣಾಲ್ ಪಾಂಡ್ಯ ಮೇಲೆ ತುಂಬಾ ಡಿಪೆಂಡ್ ಆಗ್ತಾರೆ. ಹೌದು, ಇದೊಂದು ವೀಕ್ನೆಸ್ RCBಗೆ. ಈ ಸಲ ಕೃಣಾಲ್ ಪಾಂಡ್ಯನ್ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗ್ಬಿಟ್ಟಿರೋರು ಸ್ಪಿನ್ಗೆ. ಮತ್ತೆ ಸುಯಾಶ್ ಶರ್ಮಾ ಅಂತ ಇಂಪ್ಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ. ಸೊ ಇದೊಂದು ಏನಾರ ಚೇಂಜಸ್ ಮಾಡಬಹುದಾ ಇಂಪ್ಯಾಕ್ಟ್ ಪ್ಲೇಯರ್? ಸ್ವಪ್ನಿಲ್ ಸಿಂಗ್ ಹಾಕ್ಬೋದು. ನಾವೀಗ ರಸಿಕ್ ದಾರ್ಗಿಂತ ಲಾಸ್ಟ್ ಮ್ಯಾಚ್ ಸ್ವಪ್ನಿಲ್ ಸಿಂಗ್ ಹಾಕ್ಸಿದ್ರೆ ಒಳ್ಳೆ ಮೂವ್ ಆಗ್ತಿದೆ. ಸೊ ಅದೊಂದು. ಮತ್ತೆ ಇನ್ನೊಂದು, ಇವಾಗ ಇವರು RCB ಅವರು ಈ ಮುಂಬೈಲಿರುವಂತ ಸ್ವಲ್ಪ ಇರಿಸು ಮುರಿಸು ಇದನ್ನೆಲ್ಲ ಅಡ್ವಾಂಟೇಜ್ ಆಗಿ ತಗೋಬೇಕು. ಅಡ್ವಾಂಟೇಜ್ ಆಗಿ ತಗೊಂಡು ಈಗ ಅಲ್ಲೂ ನೋಡಕ್ ಹೋದ್ರೆ, ಮುಂಬೈ ಸ್ಟ್ರೆಂತ್ ನೋಡಕ್ ಹೋದ್ರೆ ಸೂರ್ಯಕುಮಾರ್ ಫಾರ್ಮ್ ಚೆನ್ನಾಗಿದೆ, ಫಾರ್ಮು. ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಫಾರ್ಮ್ ಚೆನ್ನಾಗಿದೆ. ಅವ್ರದ್ದು ವೀಕ್ನೆಸ್ ನೋಡಕ್ ಹೋದ್ರೆ ಜಸ್ಪ್ರೀತ್ ಬುಮ್ರಾದು ಅಬ್ಸೆನ್ಸ್. ಅದಾದ್ಮೇಲೆ ಟೀಮ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಒಂದು ಡೈನಾಮಿಕ್ಸ್ ಗೆ ಬುಮ್ರಾ ಬಂದ್ರೆ ಮತ್ತೆ ಅದು ಟೀಮ್ ಅಲ್ಲಿ ಇರುವಂತ ಸ್ವಲ್ಪ ಇಂಬ್ಯಾಲೆನ್ಸ್, ಅದು ಅಡ್ಮಿನಿಸ್ಟ್ರೇಷನ್ ಅಥವಾ ಕೋಚ್ ಜೊತೆ ಅದನ್ನ ಉಪಯೋಗ ಮಾಡ್ಕೋಬೇಕು. ಮತ್ತೆ ನಮ್ಮದ್ರಲ್ಲಿ ಸ್ಟ್ರೆಂತ್ ಅಂತ ಬಂದ್ರೆ ಫಿಲಿಪ್ ಸಾಲ್ಟು, ಕೊಹ್ಲಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಂದ್ರೆ ಒಳ್ಳೆ ಕಚ್ಕೋಬೇಕಪ್ಪ ಮರ್ಯ. ಏನಾದ್ರೂ ನನ್ ಕೇಳಿದ ಪವರ್ ಪ್ಲೇ 2 ವಿಕೆಟ್ ಹೋದ್ರೆ ಲಾಸ್ಟ್ ಮ್ಯಾಚ್ ತರ ಒಬ್ರು ಯಾರಾದ್ರೂ ಕಚ್ಕೊಂಡ್ ಆಡ್ಬೇಕು, ನಿಧಾನಕ್ಕೆ ಆಡ್ಬೇಕು. ಕೊಹ್ಲಿ ಒಂದ್ ಸೈಡ್ ಅಲ್ಲಿ ಕೊಹ್ಲಿ ಇದ್ರೆ ಈ ಸೈಡ್ ಆಡ್ತಾರೋನ್ಗೆ ಧೈರ್ಯ ಇರುತ್ತೆ, ಈ ಕಡೆ ಕೊಹ್ಲಿ ಅಂತ. ಸೊ ಅವರು ನಿಂತ ಆಡ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮತ್ತೆ ರಜತ್ ಪಟ್ಟಿದಾರ್ದು ಕ್ಯಾಪ್ಟನ್ಸಿ ಕೂಡ ನಮ್ದು ಸ್ಟ್ರೆಂತ್ ಬರುತ್ತೆ. ಅದ್ರಲ್ಲಿ ಏನು ಕ್ಯಾಪ್ಟನ್ಸಿ ಏನು ಎರಡನೇ ಮಾತಿಲ್ಲ, ಚೆನ್ನಾಗಿದೆ. ವೀಕ್ನೆಸ್ ಬಂದ್ರೆ ಅಗೇನ್ ಸ್ಪಿನ್ ಮಾತ್ರ. ಸ್ಪಿನ್ ಹೌದು. ಲಾಸ್ಟ್ ಮ್ಯಾಚ್ ಎಲ್ಲ ಚೆನ್ನಾಗಿತ್ತು. ಇವಾಗ ನಮ್ದು ನೋಡಕ್ ಹೋದ್ರೆ ಮಿಡಲ್ ಆರ್ಡರ್ ಸೂಪರ್ ಆಗಿದೆ. ಮಿಡಲ್ ಆರ್ಡರ್ ಚೆನ್ನಾಗಿದೆ. ಅದು ನಮ್ದು ಏನಾದ್ರು ಪ್ರೀವಿಯಸ್ ಏನಪ್ಪಾ ಅಂದ್ರೆ ಟಾಪ್ ಆರ್ಡರ್ ಬರೋರ್ಗೆ ಫಿಯರ್ಲೆಸ್ ಬ್ಯಾಟಿಂಗ್ ಆಡಕ್ ಚಾನ್ಸ್ ಸಿಗುತ್ತೆ. ಈಗ ಹೋದ್ರ ಅವ್ರೆ ಅವ್ರು ಹೊಡಿತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದೈತಿ ಈಗ ಲಾಸ್ಟ್. ಮತ್ತೆ RCB ಒಂದು ಒಳ್ಳೆ ಮೂವ್ ಆಕ್ಷನ್ ಅಲ್ಲಿ ನಾವೇನಾದ್ರು ನೋಡೋದಾದ್ರೆ, ವಿಲ್ ಜಾಕ್ಸ ಬಿಟ್ಟ ತಕ್ಷಣ ಆಕಾಶ್ ಅಂಬಾನಿ. ಸೊ ಅವಾಗೆಲ್ಲ ನಾವೆಲ್ಲ ಏನಪ್ಪ ರಿಟೈನ್ ಮಾಡ್ಕೊಳ್ಳಿಲ್ಲ, ದೊಡ್ಡ ಪ್ಲೇಯರ್ ಸೆಂಚುರಿ ಎಲ್ಲ ಹೊಡೆದ, ಸಿಂಗಲ್ ಹ್ಯಾಂಡೆಡ್ಲಿ ಗೆಲ್ಲಿಸ್ತಾ ಅಂತೆಲ್ಲ. ಇವ್ರೇನ್ ಮಾಡಿದ್ರು, ಅದೇ ಮುಂಬೈಲಿ ಇದ್ದ ಟಿಮ್ ಡೇವಿಡ್ ನ ಇವ್ರು ಅವಾಗ ಕಂಪೇರ್ ಮಾಡಿದ್ರೆ ಆ ಟಿಮ್ ಡೇವಿಡ್ ಅಷ್ಟು ಅಂದ್ರೆ ಸೆಂಚುರಿ ಎಲ್ಲ ಹೊಡೆದಿಲ್ಲಲ್ಲ ಅವರು. ಬಟ್ ಇವಾಗ ಒಂದು ಉಲ್ಟಾ ಆಗ್ಬಿಡ್ತು ಪಾಪ ಮುಂಬೈ ಅವ್ರಿಗೆ. ವಿಲ್ ಜಾಕ್ಸ್ಗೆ ಓಪನಿಂಗ್ ಕೊಟ್ರು, 1 ಡೌನ್ ಕೊಟ್ರು, 3ನೇ ಆಡಿಸಿದ್ರು, ಆಗಿಲ್ಲ. ಮತ್ತೆ ಇನ್ನೊಂದು ಅವ್ರದ್ದು ವೀಕ್ನೆಸ್ ಅಂತ ಬಂದ್ರೆ ರೋಹಿತ್ ಶರ್ಮಾಗೆ ನೀ ಇಂಜುರಿ ಆಗಿದೆ. ಸೊ ಈ ಮ್ಯಾಚ್ಗೂ ಆಡೋ ಡೌಟ್ ರೋಹಿತ್ ಶರ್ಮಾ. ಸೊ ಅದೊಂದು ಇವ್ರಿಗೆ ಪ್ಲಸ್ ಆಗಬಹುದು. ಹೌದಲ್ಲ,
ನನ್ನ ಒಂದು ಇದ್ರ ಪ್ರಕಾರ ಮುಂಬೈ ಈ ಸರಿ ಏನೋ ಒಂದ್ ಸ್ವಲ್ಪ RCB ಸ್ಟ್ರಾಂಗ್ ಇದಾರೆ. ಅವರು ಕಂಪೇರ್ ಮಾಡ್ಕೊಂಡ್ರೆ ಎಲ್ಲಾ ಫಾರ್ಮೆಟ್ ಅಲ್ಲೂ ಈಗ ಸ್ವಪ್ನಿಲ್ ಸಿಂಗು ಅಥವಾ ಶ್ರೇಯಾ ಶರ್ಮಾ, ಕೃಣಾಲ್ ಪಾಂಡ್ಯ, ಈಗ ಇಂಪ್ಯಾಕ್ಟ್ ಯಾರನ್ನ ತರ್ತಾರೆ ಅದೊಂದು ಇಂಪಾರ್ಟೆಂಟ್ ಆಯ್ತಾ. ಅದಾದ್ಮೇಲೆ ಈ ಪಿಚ್ ಯಾವ ತರ ಬಿಹೇವ್ ಆಗುತ್ತೆ ಅದೊಂದು ಇಂಪಾರ್ಟೆಂಟ್. ಅದ್ ಬಿಟ್ರೆ ನನಗೊಂದು ಈಗ ಇನ್ನೊಂದು ಆಡ್ ಮಾಡ್ಬೇಕು ಇದಕ್ಕೆ. ಯಾವ್ದಪ್ಪ, ನೀವು ಯೂಟ್ಯೂಬರ್ಸ್ ಅಲ್ವಾ, ನೀವೇನ್ ಬರೀ IPL ಅನಾಲಿಸಿಸ್ ಮಾಡ್ತೀರಾ, ನೀವ್ ಯಾಕೆ ಸೌಜನ್ಯ ಕೇಸ್ ಬಗ್ಗೆ ಅದೊಂದು ವಿಡಿಯೋ ಮಾಡಲ್ಲ, ಅಥವಾ ಈಗ ರೀಸೆಂಟ್ ಆಗಿ ಹೈದರಾಬಾದ್ ಒಂದು 400 ಎಕರ್ಸ್ ಅದು ಫಾರೆಸ್ಟ್ ಎಲ್ಲ ಅಕ್ವಿಜಿಷನ್ಸ್ ಆಯ್ತು, ಅದ್ರ ಬಗ್ಗೆ ಯಾಕೆ ನೀವು ರೈಸ್ ಮಾಡಲ್ಲ ವಾಯ್ಸು ಅಂತ ಹೇಳ್ತಾರೆ. ಇನ್ನೊಂದು, ನಾವು ಅದನ್ನ ರೈಸ್ ಮಾಡೋಷ್ಟು ದೊಡ್ಡ ಯೂಟ್ಯೂಬರ್ಸ್ ಅಲ್ಲ ಆಯ್ತಾ. ನಮ್ದು ಯಾವ್ದೋ ಒಂದು ಇನ್ನೊಂದು, ನಮ್ಗೆ ಈಗ ಕೆಲವ್ರು ಹೇಳ್ತಾರೆ ನೋಡಿ, ಆ ಹೆಣ್ಮಗು ಏನ್ ಕಷ್ಟ ಅನ್ಭವಿಸಿದ್ಯೋ ಅದ್ ನಮಗ್ ಗೊತ್ತಿಲ್ಲ ಪಾಪ. ನಾವು ಇವತ್ತು ನಮ್ಗೆ ಏನು ಗೊತ್ತಿಲ್ಲದೆ ನಾವ್ ಎಲ್ಲ ಹೇಳ್ತಾರೆ ಗುಂಪಲ್ ಗೋವಿಂದ ಅಂದ್ಬಿಟ್ಟು ಹೇಳಕ್ ಆಗೋದಿಲ್ಲ. ಮತ್ತೆ ಇನ್ನೊಂದು, ಹೈದರಾಬಾದ್ ಫಾರೆಸ್ಟ್ ಅಕ್ವಿಜಿಷನ್ ಬಗ್ಗೆ ಒಂದೇ ಒಂದು ನಮ್ಮ ಹತ್ರ ಸಜೆಷನ್ ಏನಪ್ಪ ಇರೋದು ಅಂತಂದ್ರೆ, ಈಗ 400 ಎಕರೆ ಹೋಗಿದೆ, ಅದು ಒಂದ್ಸಲ ಫಾರೆಸ್ಟ್ ತೆಗೆದ್ರೆ ಅದು ಇನ್ನ ಬರಕ್, ಬಟ್ ಅದಕ್ಕೆ ಒಂದೇ ಒಂದ್ ಚಾನ್ಸ್ ಇದೆ. ಅದೊಂದ್ ಚಾನ್ಸ್ ಏನಂದ್ರೆ, IPL ದೃಷ್ಟಿಯಿಂದ ನೋಡಕ್ ಹೋದ್ರೆ ಎಲ್ಲಾ ಟೀಮ್ಗೆ ಎಷ್ಟು ಮ್ಯಾಚ್ ಇದೆ, 14 ಮ್ಯಾಚ್. ಚೆನ್ನೈಗೆ ಒಂದು 30 ಮ್ಯಾಚ್ ಕೊಡ್ಬೇಕು, ಆ ಟೀಮಿಗೆ ಮಾತ್ರ ಅವ್ರಿಗೊಂದು 30 ಮ್ಯಾಚ್ ಕೊಡ್ಬೇಕು ಆಯ್ತಾ. ಅದೇ ಪ್ಯಾರಲಲ್ಲಿ BCCI ಮತ್ತೆ ಟಾಟಾ ಗ್ರೂಪ್ಸ್ ಇಂದ ಒಂದು ಡಾಟ್ ಬಾಲ್ಗೆ ಎಷ್ಟು ಸಸಿ ಅಂತಿದೆ, 18 ಇದೆ. 500 ಸಸಿ ಇದೆ. 500 ಸಸಿ ಪ್ಲಾನ್ ಮಾಡ್ತಾರೆ. ಸೊ ಅದೇ ತರ ಧೋನಿನ ಓಪನಿಂಗ್ ಕಳ್ಸಿದ್ರೆ ಇನ್ನೊಂದು ದೊಡ್ಡ ಫಾರೆಸ್ಟ್ ಬರುತ್ತೆ. ಇದೊಂದು ಬಿಟ್ರೆ IPL ಕಡೆಯಿಂದ ಇನ್ನೇನು ಮಾಡಕ್ ಆಗಲ್ಲ. ಬಟ್ ಎನಿಥಿಂಗ್ ಅವೇ, ನಿನ್ನೆ ಧೋನಿ ಅವ್ರ ತಂದೆ ತಾಯಿ ಎಲ್ಲ ಮ್ಯಾಚ್ ಬಂದಿದೆ, ಎಲ್ಲಿ ಪುಣ್ಯಾತ್ಮ ರಿಟೈರ್ಡ್ ಆಗ್ಬಿಡ್ತಾನ ಅಂತ ಅನಿಸ್ತಿತ್ತು. ಬಟ್ ಎನಿ ಫನ್ ಅವೇ, ಧೋನಿ ಈಸ್ ದಿ ಬೆಸ್ಟ್ ಕ್ಯಾಪ್ಟನ್ ಇಂಡಿಯಾ ಹ್ಯಾಸ್ ಎವರ್ ಸೀನ್. ದಿ ಬೆಸ್ಟ್ ಕ್ಯಾಪ್ಟನ್ ಮತ್ತೆ ಈಸ್ ದಿ ಬೆಸ್ಟ್ ವಿಕೆಟ್ ಕೀಪರ್. ಸರ್, ಬೆಸ್ಟ್ ವಿಕೆಟ್ ಕೀಪರ್. ಅದು ಏಜ್ ಫ್ಯಾಕ್ಟರ್ ಆಗಿರ್ಬೋದು, ಇದು ಈಜಿ ಅಲ್ಲ. ಈಗ ನಾವೇ ಎಷ್ಟಪ್ಪ 30+, ನಾವೇನೆ ಕೈ ನೋವು ಕಾಲ್ ನೋವು, ನಮ್ಮ ಮಕ್ಕಳು 42 ವರ್ಷ ಒಬ್ಬ ಮನುಷ್ಯ ಈಗಲೂ ಬಂದು ಅದ್ ಯಾವುದೇ ಡೊಮೆಸ್ಟಿಕ್ ಆಡದೆ ವರ್ಷ ಪೂರ್ತಿ ರೆಸ್ಟ್ ಅಲ್ಲಿ ಇದ್ದು ಈ IPL ಸೀಸನ್ಗೋಸ್ಕರನೇ ಎಲ್ಲ ಫಿಟ್ ಮತ್ತೆ ಪ್ರಾಕ್ಟೀಸ್ ಮಾಡ್ಬೋದು. ಎಲ್ಲ ಪ್ರೆಷರ್ ಧೋನಿ ಮೇಲೆ ಹಾಕರ್ತಾ ಅವನ್ ಏನ್ ಮಾಡ್ತಾನೆ, ಬೇರೆಲ್ಲ ಫೇಲ್ ಆಗ್ಬಿಟ್ಟು ಏನೋ ಬಂದು ಲಾಸ್ಟ್ ಒಂದು 5-6 ಹೊಡೆದು ಹೋಗಪ್ಪ ನಂಗೆ ಇರ್ಬೇಕು ಇದ್ರೆ ನೀ ಇಂಜುರಿ ಬೇರೆ ಆಗಿದೆ, ಓಡಕ್ ಆಗಲ್ಲ. ಇದೆಲ್ಲ ಇದೆ ಸುಮಾರು ಇದು. ಸೊ ನಿಮ್ಮ ಓಟ್ ಯಾರಿಗೆ? ನನ್ನ ಒಂದು ಓಟು ಈ ಸರಿ RCBಗೆ 60, ಅವ್ರಿಗೆ 40 ಅಂತ ನನ್ನ ಪ್ರಕಾರ. ನೀವು? ನನ್ನ ಓಟು ಕೂಡ RCBಗೆ. ಆದ್ರೆ ನನ್ನ ಅನಾಲಿಸಿಸ್ ಎಲ್ಲ ನೋಡಕ್ ಬಂದ್ರೆ, ಈ ನಮ್ಗೆ ಏನಂದ್ರೆ, ಒಂದು ಗಾದೆ, ಒಂದು ಹಾಡೈತಲ್ಲ, ನೀನೇ ಸಾಕಿದಾಗಿಣಿ ನಿನ್ನ ಮುದ್ದಿನಾಗಿಣಿ ಅದ್ದಾಗಿ ಮಕ್ಕಳು ಬಿಟ್ಟೋದ್ರೆಲ್ಲ ಬಂದು ನಮ್ಗೆ ಕೊಟ್ಟಪ್ಪ ಅಂದ್ರೆ ಈ ಮಿಯಾಬಾಯಿ ನಮ್ಗೆ ಮೊನ್ನೆ ಓಡ್ ಬಂದ ಕೊಹ್ಲಿಗೆ ಓಡ್ ಬಂದು ಬಾಲ್ ಹಾಕ್ಲಿಬೇಕಾರೆ ಏನ್ ಮಾಡ್ದ, ಅಳೊಂತರ ಮಾಡ್ಬಿಟ್ಟೆ, ಎಮೋಷನ್ ಆಗ್ಬಿಟ್ಟ. ಸೊ ನಮ್ಗೊಂದ್ಸರ ಬೇಜಾರಾಯ್ತು, ಏನಪ್ಪ ಅವನು ನಾವೇ ಸಾಕಿದ್ದು ಹಿಂಗ ಅಂತ. ಆಮೇಲೆ ಬಂದೆಲ್ಲ ಬಾಂಬ್ ಎಸ್ತಂಗ್ ಇಚ್ಚಿತವನೆ, ಮುಟ್ಟಕ್ಕೆ ಆಗ್ತಿಲ್ಲ ಅದು ಬೋಲ್ಡ್ಗೆ. ಏನಪ್ಪ ಅಲ್ಲ ಗುರು, ಈಗ ನನ್ಗೆ ಅದೇ ಭಯ. ನನ್ನ ಮಕ್ಕಳು ಫಾರ್ಮ್ ಅಲ್ಲೇ ಇರಲ್ವಲ್ಲ, ಪುಸ್ತಕ RCB ಮೇಲೆ ಎಲ್ಲರಿಗೂ ಸಾಧಾರಣ ಏನೊಂದು ಗೊತ್ತಿಲ್ಲ. ಅವ್ರು ಅಂದ್ರೆ ಒಂದು ಟೀಮ್ ಎಂತ ಪ್ಲೇಯರ್ ಕೂಡ ಫಾರ್ಮ್ ಬರ್ಬೋದು. ಹೌದು, ಆ ತರ ಶಕ್ತಿ ಇದೆ ನಮ್ಗೆ. ಎಂತ ಪ್ಲೇಯರ್ ಕೂಡ RCB ವಿರುದ್ಧ ಆಡಿದ್ರೆ ಫಾರ್ಮ್ ಬಂದ್ಬಿಡ್ತಾನೆ. ಸೊ ಅದೊಂದು ನೋಡ್ಕೋಬೇಕು. ವಿಲ್ ಜಾಕ್ಸ್ ಮೇಲೆ ಒಂಚೂರು ಭಯ ನನಗೆ, ಯಾಕಪ್ಪ ಓಪನಿಂಗ್ ಲಾಸ್ಟ್ ಮ್ಯಾಚ್ ಓಪನಿಂಗ್ ಮಾಡಿದ್ದವನು, ಓಪನಿಂಗ್ ಬಂದಿದ್ದು. ಸೊ ಅದೇನಾರು ಬಂದು ತೀರ್ಸ್ಕಿಸ್ಬಿಡ್ತಾನ ಅಂತ ಅಷ್ಟೇ. ಇಲ್ಲ, ಏನಾಗಲ್ಲ ನನ್ನ ಪ್ರಕಾರ. ಯಾರು ಹಂಗಂದ್ರೆ ನಿಮ್ದು ಪರ್ಸೆಂಟೇಜ್? ನನ್ನ ಪ್ರಕಾರ ವಿಲ್ ಜಾಕ್ಸ್ ಆಡಿಲ್ಲ ಅಂತಂದ್ರೆ 100ಕ್ಕೆ 100% RCB. ವಿಲ್ ಜಾಕ್ಸ್ ಆಡಿದ್ರೆ ಅದಕ್ಕೆ ನಾನು ಹೊಣೆಯಲ್ಲ, ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ ಅನ್ನೋದು. ಹಾಗೇನು ಅದೇ ಸಾಂಗು, ನೀನೇ ಸಾಕಿದಾಗಿನಿ ನಿನ್ನ ಮುದ್ದಿನಾಗಿನಿ ಅದಾಗಿ ಕುಕ್ಕಿತಲ್ಲೋ ಅಂತ. ಸೊ ವೀಕ್ಷಕರೇ, ಈ ಒಂದು ಅನಾಲಿಸಿಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾವ್ ಅನ್ಕೊಂಡಿದ್ವಿ. ಇಟ್ಸ್ ಅ ಫನ್ ಅನಾಲಿಸಿಸ್. ನಾವೇನ್ ಪಾಂಟ್ರುಗಳಲ್ಲ, ಎಕ್ಸ್ಪರ್ಟ್ಗಳಲ್ಲ, ಬಟ್ ಒಂದು ಫನ್ ಅನಾಲಿಸಿಸ್, ಒಬ್ಬ ಫ್ಯಾನ್ ಅನಾಲಿಸಿಸ್. ನಿಮ್ಗೆ ಹಂಗೆ ಫುಲ್ ಡೀಪ್ ನಾಲೆಜ್ ಬೇಕು ಕ್ರಿಕೆಟ್ಗೆ ಅಂತ ಸಾಕಷ್ಟು ಚಾನಲ್ ಇದೆ. DRS ಇದೆ, ಜಾನಿ ಸರ್ ಅವ್ರದ್ದು ಚಾನಲ್ ಇದೆ, ಅಥವಾ ಬೇರೆ ಬೇರೆ ಚಾನಲ್. ನಮ್ದು ಫನ್ ಪರ್ಟಿಕ್ಯುಲರ್ ಯಾವ್ದಾರ ಸೆಗ್ಮೆಂಟ್ ಅಲ್ಲಿ ಮಾತಾಡಿ, ಅಥವಾ ಯಾವ್ದಾದ್ರು ಇಂಪ್ಲಿಮೆಂಟ್ ಮಾಡಿ, ಅಥವಾ ನಿಮ್ದು ಏನಾದ್ರು ಸಜೆಷನ್ ಇದ್ರೆ ಫೀಲ್ ಫ್ರೀ ಟು ಕಮೆಂಟ್. ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಜೈ RCB ಅಂತ ಹಾಕೋದು ಮರಿಬೇಡಿ. ಒಂದನ್ನು ನಾವು ಅದು ಓದ್ಬಿಟ್ಟು ನೆಕ್ಸ್ಟ್ ಗೆ ಅದನ್ನ ಇಂಪ್ಲಿಮೆಂಟ್ ಮಾಡಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ.